ಕುರ್ಚಿ ಫೈಟ್ ಇದ್ದಿದ್ರಿಂದಲೇ ಅಭಿವೃದ್ಧಿ ಕುಂಠಿತ ಅಂತ ಹೇಳಿದ್ದಾರೆ ಸಿಪಿವೈ. ರಾಜ್ಯದಲ್ಲಿ ಈ ಬೆಳವಣಿಗೆಯಿಂದ ಅಭಿವೃದ್ಧಿ ಕುಂಠಿತವಾಗಿದೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಶಾಸಕ ಸಿಪಿ ಯೋಗೇಶ್ವರ್ ಹೇಳಿರುವಂಥದ್ದು, ರಾಜ್ಯದಲ್ಲಿ ಈ ಬೆಳವಣಿಗೆಗಳಿಂದಲೇ ಅಭಿವೃದ್ಧಿ ಕುಂಠಿತ ಆಗ್ತಾ ಇರೋದು ಅಂತ ಹೇಳ್ತಿದ್ದಾರೆ. ಯಾವ ಬೆಳವಣಿಗೆಯಿಂದ? ಅಧಿಕಾರಿಗಳು ಕೆಲಸ ಮಾಡಲ್ಲ, ಅಭಿವೃದ್ಧಿ ಕಾರ್ಯ ನಿಲ್ಲತ್ತೆ, ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆಯಾಗಿದೆ ಅಂತ ಹೇಳ್ಬಿಟ್ಟು ಯೋಗೇಶ್ವರ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಬಗ್ಗೆ, ಸೃಷ್ಟಿಕರಣದ ಬಗ್ಗೆ ಯಾವುದೇ ಗೊಂದಲ ಇಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮಲ್ಲಿ ಕುರ್ಚಿ ಫೈಟ್ ಆಗೋಗಿದೆ, ಬರೀ ಕೆಲಸ ಇನ್ನಲ್ಲಿಂದ ಆಗಬೇಕು ಅಂತ ಟಾಂಗ್ ಕೊಡ್ತಾ ಇರುವಂತದ್ದು. ಇದರಿಂದಲೇ ಎಲ್ಲ ಕೆಲಸಗಳು ಕೂಡ ಕುಂಠಿತ ಆಗ್ತಾ ಇರೋದು. ರಾಜ್ಯದಲ್ಲಿ ಬೆಳವಣಿಗೆಗೆ ಅಭಿವೃದ್ಧಿ ಕುಂಠಿತ ಆಗ್ತಿರೋದು ಕೂಡ ಇದೇ ರೀಸನ್ ಇಂದ. ಬರೀ ಕಿತ್ತಾಡ್ಕೊಳ್ಳೋದೇ ಆದ್ರೆ ಕೆಲಸಗಳಿಂದ ಆಗಬೇಕು ಅಂತಿದ್ದಾರೆ. ಒಂದ್ ರೀತಿ ಕರೆಕ್ಟೇನೆ ಬಿಡಿ. ಇವಾಗ ಡಿಕೆ ಶಿವಕುಮಾರ್ ಸೃಷ್ಟೀಕರಣವನ್ನ ಕೊಡಬೇಕು, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಸಿಪಿ ಯೋಗೇಶ್ವರ್ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆ ಆಗಿದೆ ಅಂತ ಕೂಡ ಹೇಳ್ತಿದ್ದಾರೆ ಈ ವಿಚಾರದ ಬಗ್ಗೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಶಾಸಕ ಸಿಪಿ ಯೋಗೇಶ್ವರ್ ಕಿಡಿಕಾರ್ತಾ ಇರುವಂಥದ್ದು, ಬರೀ ಪವರ್ ಫೈಟ್ ಆಗೋಯ್ತು, ಇನ್ನೆಲ್ಲಿ ಬೇರೆ ಕೆಲಸಗಳಾಗತ್ತೆ ಅಂತ ಹೇಳ್ಬಿಟ್ಟು. ಚನ್ನಪಟ್ಟಣದಲ್ಲಿ ಶಾಸಕ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ರಾಜ್ಯದಲ್ಲಿ ಏನು ಪವರ್ ಫೈಟ್ ನಾಯಕತ್ವದ ವಿಚಾರ ದಿನೇ ದಿನೇ ಹಾದಿ ಬೀದಿ ಜಗಳ ಆಗ್ತಾ ಇದೆ. ಅದರ ಬೆನ್ನಲ್ಲೇ ಎಲ್ಲರೂ ಕೂಡ, ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಎಲ್ಲರೂ ಕೂಡ ಪರ ವಿರೋಧಗಳಾಗಿರ್ಬೋದು ಕೇಳಿ ಬರ್ತಾ ಇದೆ. ಟಾಂಗ್ ಕೊಡ್ತಾನೆ ಇದ್ದಾರೆ. ಎಲ್ಲಿ ಏನೇ ಎಡವಟ್ಟ ಆದ್ರೂ ಕೂಡ ನೇರವಾಗಿ ಸಿದ್ದರಾಮಯ್ಯ ಡಿಕೆಶಿ ಚಾಟಿ ಬೀಸ್ತಾ ಇದ್ದಾರೆ. ಏನ್ರಿ ಮಾಡ್ತಿದ್ದೀರಾ ನೀವು? ಕುರ್ಚಿಗ ಕಿತ್ತಾಡ್ತಾ ಇದ್ದೀರಾ, ಅದಕ್ಕೋಸ್ಕರನೇ ಕೆಲ್ಸಗಳಾಗ್ತಾ ಇಲ್ಲ. ಶಾಸಕರುಗಳು ಕೂಡ ನಿಮ್ ಜೊತೆಗಿದ್ದಾರೆ, ತಾವು ಹೆಚ್ಚು ನೀವ್ ಹೆಚ್ಚು ಅಂತ ಬಲ ಪ್ರದರ್ಶನ ಮಾಡೋದೇ ಆಗ್ತಾ ಇದೆ. ಡೆಲ್ಲಿ ಟ್ರಿಪ್ಪು, ವಿದೇಶಿ ಪ್ರಯಾಣನೇ ಆಗ್ತಾ ಇದೆ, ಇನ್ನೆಲ್ಲಿ ಕೆಲಸ ಕಾರ್ಯಗಳಾಗತ್ತೆ? ಈ ವಿಚಾರದ ಬಗ್ಗೆ ಡಿಕೆ ಶಿವಕುಮಾರ್ ಸೃಷ್ಟೀಕರಣವನ್ನ ಮಾಡಬೇಕು ಅಂತ ಸಿಪಿ ಯೋಗೇಶ್ವರ್ ಹೇಳಿರುವಂಥದ್ದು. ಈ ವಿಚಾರದ ಬಗ್ಗೆ ಹೈಕಮಾಂಡ್ ಅಲ್ಲೂ ಕೂಡ ಮಾತುಕತೆ ಆಗಿದೆ ಅಂತ ಕೂಡ ಸೂಚನೆಯನ್ನ ಕೊಡ್ತಿದ್ದಾರೆ ಸಿಪಿ ಯೋಗೇಶ್ವರ್. ಅಭಿವೃದ್ಧಿ ಕಾರ್ಯಗಳು ಇದರಿಂದಲೇ ಕುಂಠಿತ ಆಗ್ತಾ ಇರೋದು. ಎಲ್ಲೂ ಯಾವ ಕಡೆನೂ ಕೂಡ ಗಮನ ಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬರೀ ಕುರ್ಚಿ ವಿಚಾರವಾಗಿ ಕಿತ್ತಾಡ್ತಾ ಬೇರೆ ಅಭಿವೃದ್ಧಿ ಕೆಲಸಗಳೆಲ್ಲವೂ ಕೂಡ ಇಳಿಮುಖ ಆಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಶಾಸಕ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳು ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ, ಅಭಿವೃದ್ಧಿ ಕಾರ್ಯ ನಿಲ್ಲತ್ತೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈ ವಿಚಾರದ ಬಗ್ಗೆ ತುಂಬಾ ಗಂಭೀರವಾಗಿ ಚರ್ಚೆ ಆಗಿದೆ. ಬಗ್ಗೆ ಡಿಕೆ ಶಿವಕುಮಾರ್ ಸೃಷ್ಟೀಕರಣವನ್ನ ಕೊಡಬೇಕು, ಸ್ಪಷ್ಟನೆಯನ್ನ ಕೊಡಬೇಕು. ಯಾರು ಹೊಣೆ ಇದಕ್ಕೆ? ಒಂದು ಕಡೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಕೂಡ ಕಮ್ಮಿಯಾಗಿದ್ದಾರೆ, ಎಲ್ಲರೂ ಕಂಪ್ಲೇಂಟ್ ಮಾಡೋದೇ ಆಯ್ತು. ಮತ್ತೊಂದು ಕಡೆ ದಿನನಿತ್ಯ ಬಳಕೆಗಳ ಬೆಲೆ ಏರಿಕೆ, ಇನ್ನೊಂದು ಕಡೆ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ. ಯಾರು ಕೇಳಿದ್ರು ನಿಮಗೆ ಗ್ಯಾರಂಟಿ ಅಂತ ಜನಗಳು ಛೀಮಾರಿ ಹಾಕ್ತಿದ್ದಾರೆ. ಇತ್ತೀಚೆಗಷ್ಟೇ ಧಾರವಾಡ ಪ್ರೊಟೆಸ್ಟ್, ಒಂದರ ಹಿಂದೆ ಒಂದು ಸರ್ಕಾರದ ಎಡವಟ್ಟುಗಳಿಂದಾಗಿ ಪ್ರಜೆಗಳು ಛೀಮಾರಿ ಹಾಕ್ತಾ ಇದ್ದಾರೆ. ಹೈಕಮಾಂಡ್ ಈ ವಿಚಾರದ ಬಗ್ಗೆ ಸೀರಿಯಸ್ ಆಗಿ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದೆ ಅಂತ ಸಿಪಿ ಯೋಗೇಶ್ವರ್ ಚಾಟಿ ಬೀಸಿದ್ದಾರೆ.